ಬೆಳಗಾವಿಯಲ್ಲಿ ರಾಜ್ಯೋತ್ಸವದ ಬಳಿಕ ಯುವಕ ಯುವತಿಯರಿಗೆ ಶಾಕ್ ಎದುರಾಗಿದೆ. ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ರು ಸಾವಿರಾರು ಜನ. ಮೆರವಣಿಗೆ ಬಳಿಕ ಪೊಲೀಸ್ ಠಾಣೆಗೆ ದೂರುಗಳ ಸರಮಾಲೆ ಬಂದಿದೆ. ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಕಳ್ಳರು. ಕುಂದಾನಗರಿ ಬೆಳಗಾವಿಯಲ್ಲಿ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮೆರವಣಿಗೆ ನಡೆದಿತ್ತು. ಅದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ರು. ಈಗ ಮೆರವಣಿಗೆಯಲ್ಲಿ ಆದ ಬಳಿಕ ಪೊಲೀಸ್ ಠಾಣೆಗೆ ದೂರುಗಳ ಸರಮಾಲೆ ಹೋಗಿದೆ. ಯುವಕ ಯುವತಿಯರನ್ನೇ ಕಳ್ಳರು ಟಾರ್ಗೆಟ್ ಮಾಡಿದ್ದಾರೆ. ಮೆರವಣಿಗೆಯಲ್ಲಿದ್ದ ಸುಮಾರು 500ಕ್ಕೂ ಅಧಿಕ ಜನರ ಮೊಬೈಲ್ಗಳು ಎಸ್ಕೇಪ್ ಆಗಿದೆ. ಬೆಳಿಗ್ಗೆಯಿಂದ 300ಕ್ಕೂ ಹೆಚ್ಚು ಜನರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆನ್ಲೈನ್ ಆಪ್ ಮೂಲಕ ದೂರನ್ನ ಸಲ್ಲಿಸಿದ್ದಾರೆ. ಕಡೆ ಬಜಾರು, ಮಾರ್ಕೆಟು, ಕ್ಯಾಂಪ್ ಠಾಣೆಯಲ್ಲಿ ಕಂಪ್ಲೇಂಟ್ಗಳು ಫೈಲ್ ಆಗಿದೆ. ಅದ್ಧೂರಿಯಾಗಿ ಮೆರವಣಿಗೆ ನಡೆದಿತ್ತು. ಆ ಒಂದು ಕನ್ನಡ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಒಂದು 5 ಜನಕ್ಕೆ ಚಾಕು ಕೂಡ ಇರಿಯುವಂಥ ಕೆಲಸ ಆಗಿತ್ತು. ಅದಾದ ಮೇಲೆ ಈಗ ಸುಮಾರು 500ಕ್ಕೂ ಹೆಚ್ಚು ಮೊಬೈಲ್ಗಳು ಕಳ್ಳತನ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುಗಳ ಸರಮಾಲೆಯನ್ನು ಮೊಬೈಲ್ ಕಳ್ಕೊಂಡಿರುವಂಥವ್ರು ಕೊಡ್ತಾ ಇದ್ದಾರೆ. ಕಡೆ ಬಜಾರು, ಮಾರ್ಕೆಟು, ಆಮೇಲೆ ಈ ಕ್ಯಾಂಪ್ ಠಾಣೆಯಲ್ಲಿ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾರೆ. ಒಂದಷ್ಟು ಜನ ಆನ್ಲೈನಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಜನ ಸ್ಟೇಷನ್ನಿಗೆ ಹೋಗಿ ಮೊಬೈಲ್ ಕಳ್ತನ ಆಗಿದೆ ಅಂಥೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅಲ್ಲಿ ಅಷ್ಟು ಜನ ಸೇರಿದ್ರು, ಆ ಒಂದು ಮೆರವಣಿಗೆಯಲ್ಲಿ ಎಲ್ಲರೂ ಕೂಡ ಬ್ಯುಸಿ ಇದ್ದರು. ಅಂಥ ಸಂದರ್ಭದಲ್ಲಿ ಅಂಥವರನ್ನೇ ಟಾರ್ಗೆಟ್ ಮಾಡಿದ್ದಂತಹ ಕಳ್ಳ ಕದೀಮರು ಸುಮಾರು 500ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಕದ್ದಿರೋದು ಗೊತ್ತಾಗ್ತಾ ಇದೆ.